ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಇದಕ್ಕೆಲ್ಲ ವ್ಯವಸ್ಥೆಯನ್ನ ರೂಪಿಸಿದಂತ ರಾಜೀವ್ ಗಾಂಧಿ ಅವರು ಮೊದಲಿದ್ದಂತ 21 ವರ್ಷದ ವಯಸ್ಸನ್ನ 18 ವರ್ಷಕ್ಕೆ ಯುವ ಸಬಲೀಕರಣ ಅಂತೇಳಿ ಹೊರಟಂತವರು ರಾಜೀವ್ ಗಾಂಧಿ ಅವರು. ವ್ಯವಸ್ಥಿತವಾಗಿ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ನವೋದಯ ಶಾಲೆಗಳನ್ನ ಪ್ರಾರಂಭ ಮಾಡಿದಂತವರು ರಾಜೀವ್ ಗಾಂಧಿ. ಹೀಗೆ ಅವರ ಹಿಂದೆ ಹಲವಾರು ಕಾಣಿಕೆಗಳ ನಮಗೆ ಕೊಡುಗೆ ಕೊಟ್ಟು ದೇಶಕ್ಕಾಗಿ ತಮ್ಮನ್ನ ತಾವೇನೆ ಸಮರ್ಪಿಸಿಕೊಂಡಂತ ಆ ಯುವ ಚೇತನ 46 ವರ್ಷಗಳಲ್ಲೇನೆ ದೇಶಕ್ಕಾಗಿ ತಮ್ಮ ಜೀವನ್ನೇ ಮುಡುಪಾಗಿಟ್ಟಂತ ರಾಜೀವ್ ಗಾಂಧಿ ಅವರನ್ನ ಇವತ್ತು ಸ್ಮರಣೆ ಮಾಡಿಕೊಂಡು ನವದೆಹಲಿಗೆ ಹೊರಟಂತ ತಂಡಕ್ಕೆ ನಾವೆಲ್ಲರೂ ಶುಭಕಾಮನೆಗಳನ್ನ ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಅವ್ರನ್ನ ತುಮಕೂರು ಗಡಿ ಭಾಗದಿಂದ ಸ್ವಾಗತಿಸಿ ಇವತ್ತು ಶ್ರೀಮಠದಲ್ಲಿ, ಸಿದ್ಧಗಂಗಾ ಮಠದ ಈ ಪುಣ್ಯಕ್ಷೇತ್ರದಲ್ಲಿ ನಾವುಗಳೆಲ್ಲರೂ ಸೇರಿದ್ದೀವಿ. ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಮ್ಮನ್ನ ಉದ್ದೇಶ ಮದ್ದೂರಿನಿಂದ ದೆಹಲಿಯವರೆಗೂ ಕೂಡ ಈ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ನಾಯಕ ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರೋ ಆ ನಾಯಕನ ಸ್ಮರಣಾರ್ಥಕ್ಕಾಗಿ ಈ ದಿನ ದೊರೆ ಮತ್ತು ತಂಡದವರು ಪೆರಂಬದೂರಿನಿಂದ ದೆಹಲಿವರೆಗೂ ಯಾತ್ರೆಯನ್ನು ಸಾಗಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪಾಠ ಕಲಿಬೇಕಾಗಿದೆ. ಈ ದೇಶಕ್ಕಾಗಿ ಯಾವ ಧೀಮಂತ ನಾಯಕ ಯುವಕರನ್ನ 18ನೇ ವಯಸ್ಸಿಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಟ್ಟಂತವರು, ಪಂಚಾಯತ್ ರಾಜನ್ನ ಪರಿಚಯಿಸಿದವರು, ಮತ್ತೆ ಯುವ ಪೀಳಿಗೆಗೆ ಈ ಪ್ರಪಂಚದಲ್ಲಿ ನಾವು ಕೂಡ ಭಾರತ ದೇಶದ ಯುವ ಜನತೆಯೂ ಕೂಡ ಬೇರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆ ನಾವು ಕಾಂಪಿಟಿಷನ್ ಮಾಡ್ತೇವೆ, ನಮ್ಮಲ್ಲೂ ಆ ಸಾಮರ್ಥ್ಯ ಇದೆ, ಆ ಪ್ರತಿಭೆಗಳಿದ್ದಾವೆ ಅಂತ ತೋರಿಸ್ಕೊಂಡಂತ ಮಹಾನ್ ನಾಯಕರು. ತಮ್ಮ ಕುಟುಂಬದ ಇತಿಹಾಸವನ್ನು ಕೂಡ ತಾವೆಲ್ಲರೂ ಕೂಡ ಗೊತ್ತು ಮಾಡಿಕೊಂಡಿದ್ರಿ. ನೆಹರೂರವರು ಈ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಡಲು ಜೈಲನ್ನು ಅನುಭವಿಸಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ತನ್ನ ಪ್ರಾಣ